ರಚಿತಾರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಟೀಮ್ ಗರಂ ಆಗಿದೆ. ಪ್ರಚಾರಕ್ಕೆ ಬರದಿದ್ದಕ್ಕೆ ನಿರ್ದೇಶಕ ನಾಗಶೇಖರ್ ಕಡು ಕೋಪವನ್ನು ವ್ಯಕ್ತಪಡಿಸಿತು. ನಿನ್ನೆ ವಾಣಿಜ್ಯ ಮಂಡಳಿಗೆ ದೂರನ್ನ ಕೂಡ ಚಿತ್ರತಂಡ ಕೊಟ್ಟಿತ್ತು, ಪ್ರಚಾರಕ್ಕೆ ಹೋಗಿಲ್ಲ ಅಂತ ಹೇಳಿ. ರಚಿತಾರಾಮ್ಗೆ ಚಿತ್ರದ ಹೊರತಾಗಿ ಗೌರವದಿಂದ ನಡೆಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವ್ರು ಯಾಕೆ ಬರ್ತಿಲ್ಲ ಅನ್ನೋದನ್ನ ಹೇಳಬೇಕು, ಅವರನ್ನ ಕರೆಸಿ ಮಾತನಾಡಿಸ್ಲಿ ಅಂತ ದೂರನ್ನ ಕೊಟ್ಟಿದ್ದೇವೆ ಅನ್ನೋದನ್ನ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ನಿರ್ದೇಶಕ ನಾಗಶೇಖರ್ ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಶ್ರೀನಗರ ಕಿಟ್ಟಿ ರಚಿತಾರಾಮ್ ಅಭಿನಯದ ಸಂಜು ವೆಡ್ಸ್ ಗೀತಾ 2 ರಿಲೀಸ್ ಆಗಿದೆ, ಸಕ್ಸಸ್ ಆಗಿದೆ. ಆದರೆ ಚಿತ್ರದ ಪ್ರಚಾರಕ್ಕೆ ನಾಯಕಿ ರಚಿತಾರಾಮ್ ಬರ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ, ದೂರನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಏನಾಗಿದೆ ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನಿರ್ದೇಶಕ ನಾಗಶೇಖರ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಸರ್, ಏನಾಗಿದೆ ಇನ್ನರ್ ಡೀಟೇಲ್ ಏನು ಆ್ಯಕ್ಚುಲಿ? ಇಲ್ಲ, ಇಲ್ಲಿ ಇನ್ನರ್ ಡೀಟೇಲ್ ಅಂತ ಏನಿಲ್ಲ. ಅಂದರೆ ಜಾನ್ವರಿ 10, 2025 ನಮ್ಮ ಸಿನಿಮಾ ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಜಾನ್ವರಿ 7ಕ್ಕೆ ಒಂದು ಕೋರ್ಟ್ ಸ್ಟೇ ಆರ್ಡರ್ ತಂದರು ಹೈದರಾಬಾದಿಂದ ಒಬ್ಬರು. ಅವ್ರಿಗೂ ನಮ್ಮ ನಿರ್ಮಾಪಕರಿಗೂ ಸಂಬಂಧ ಇರಲಿಲ್ಲ. ಸೊ ಆವಾಗ ನಾವೇನು ಮಾಡಿದ್ವಿ, ನಮ್ಮ ವಕೀಲರ ಇದ್ರ ಥರ ನಾವೇನು ಸ್ಟೇ ಆದರೂ ಜನ್ 10ಗೆ ಆಗಲಿಲ್ಲ ರಿಲೀಸು. ಸೊ ವಕೀಲರು ಏನು ಮಾಡಿದ್ರು, ಇಲ್ಲ ತುಂಬ ಹೋಗ್ತಾ ತುಂಬ ಪ್ರಾಬ್ಲಮ್ ಆಗುತ್ತೆ, ನೀವು ಹೆಂಗಿದೆ ಹಂಗೆ ರಿಲೀಸ್ ಮಾಡಿಬಿಡಿ ಅಂತ ಹೇಳಿದ್ರು. ಆಗ 21 ನಿಮಿಷದ ಫುಟೇಜ್ ಇರಲಿಲ್ಲ ನಮ್ಮ ಹತ್ರ. ಒಂದು CG ಕಂಪ್ನಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು, ಇದು ಲ್ಯಾಬಲ್ಲಿ ಸಿಕ್ಕಾಕೊಂಡಿತ್ತು. ಅದ್ರ ಮೇಲೆ ಕೂಡ ಸ್ಟೇ ತಂದಿದ್ರು ಅವರು. ಸೊ ಹಾಗಾಗಿ ಆ್ಯಕ್ಚುಲ್ ರಿಲೀಸ್ನ ಈ 21 ನಿಮಿಷ ಫುಟೇಜ್ ಸಿಕ್ಕಿದ ಮೇಲೆ ಮಾಡೋಣ ಅಂತ ಪ್ರೊಡ್ಯೂಸರ್ ಹೇಳಿ ನನಗೆ ಇನ್ಸ್ಪೈರ್ ಮಾಡಿ ಸಪೋರ್ಟ್ ಮಾಡಿ ಆವಾಗ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಆ್ಯಕ್ಚುಲ್ ರಿಲೀಸ್ ಡೇಟು ಈ June 6 ಆಯಿತು. ಅದಕ್ಕೆ ರಚಿತಾರಾಮ್ ಅವ್ರದ್ದು 5 ಸೀನ್ ಆ್ಯಡ್ ಆಗಿತ್ತು ಈ 21 ನಿಮಿಷದಲ್ಲಿ. ಅದಕ್ಕೆ ಡಬ್ಬಿಂಗ್ ಕರೆದೆ, ಅವರು ಬರಲಿಲ್ಲ, ಬ್ಯುಸಿ ಅಂತ ಹೇಳಿದ್ರು ಅವ್ರ ಮ್ಯಾನೇಜರ್. ಅದು ಡಬ್ಬಿಂಗ್ ಆಗಿರಲಿಲ್ವಾ? ಆ ಸೀನ್ಗಳು ಡಬ್ಬಿಂಗ್ ಆಗಿರಲಿಲ್ಲ, ಆ ಪರ್ಟಿಕ್ಯುಲರ್ ಸೀನ್ಗಳು ಡಬ್ಬಿಂಗ್ ಆಗಿರಲಿಲ್ಲ. ಸೊ ಅವ್ರು ಎಲ್ಲ ಜಾಯಿನ್ ಆದಮೇಲೆ ಕರೆದೆ, ಬನ್ನಿ ಮಾಡಿ ಅಂತ. ನಾನು ಯಾವತ್ತೂ ರಚಿತಾರಾಮ್ ಅವ್ರ ಜೊತೆ ನೇರವಾದ ಸಂಪರ್ಕ ಇಲ್ಲ, ಶೂಟಿಂಗ್ ಬಂದಾಗ ಮಾತ್ರ ಮಾತಾಡೋದು. ಸೊ ಈ ಥರದ ಕಮ್ಯುನಿಕೇಷನ್ ಅವ್ರ ಮ್ಯಾನೇಜರ್ ಜೊತೆ ಮಾಡ್ತಿದ್ದು. ಅವ್ರ ಮ್ಯಾನೇಜರ್ಗೆ ಮೆಸೇಜ್ ಕಳಿಸ್ದೆ, ಮತ್ತು ನಾವು ಅವ್ರ ಮ್ಯಾನೇಜರ್ ಅರ್ಚನಾ ಅಂತ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ನಾವು ಹೆಂಗಾಗ್ತೀವಿ ಅಂದರೆ ಪ್ರೋಗ್ರಾಮು ಒಂದು ಕಂಪ್ಲೀಟ್ ಪ್ರೋಗ್ರಾಮಾಗಿ ಕೊಟ್ಟಿರ್ತೀವಿ. ಇದಿಷ್ಟು ನಮ್ಮ ಪ್ಲ್ಯಾನ್ ಆಗಿರುತ್ತೆ, ನಿಮ್ಮ ಡೇಟ್ ಅವೈಲಬಿಲಿಟಿ ಹೇಗಿದೆ, ತಾವು ಬರ್ಬೋದಾ ಮಾಡ್ಬೋದು, ಎಲ್ಲ ಡಿಸ್ಕಷನ್ ಆಗುತ್ತೆ. ಸೊ ಆ ಥರ ಕೇಳಿದಾಗ ಅವರು ಡಬ್ಬಿಂಗ್ ಬರೋಲ್ಲ ಅಂತಂದರು, ಸಿಗಲಿಲ್ಲ. ಬಟ್ ನಾನು ಕಾಪಿ ರೆಡಿ ಮಾಡಬೇಕಲ್ಲ, ನಮ್ಮ ಕಾಪಿ ರೆಡಿ ಮಾಡಬೇಕು ಅಂತಂದರೆ ಡಾಲ್ಬಿ ಅಟ್ಮಾಸ್ ಮಿಕ್ಸು ಅಂತಂದರೆ ಅದು ಒಂದು ತಿಂಗಳು ಮುಂಚೆ ಹೋಗಿರ್ಬೇಕು ಎಲ್ಲ ಸೌಂಡು. ಸೊ ನಾನು ಬೇರೆ ಕಡೆ ಡಬ್ ಮಾಡಿ ಕಳಿಸ್ದೆ. ಅದು ಆಲ್ಮೋಸ್ಟ್ ಅವ್ರ ವಾಯ್ಸಿಗೆ ಹತ್ತಿರ ಆಗಿರೋರನ್ನ ಹುಡುಕಿ ಮಾಡಿ ಕಳಿಸ್ದೆ. ಅದಾದಮೇಲೆ ಪ್ರಮೋಷನ್ಸಿಗೆ ದಿಢೀರ್ ಅಂತ ಪ್ರಮೋಷನ್ ಬಗ್ಗೆ ಹೇಳಿದ್ರೆ ಅವಾಗ ಅಂದರೆ ಈಗ June 6 ನೀವು ರಿಲೀಸ್ ಮಾಡಬೇಕಾದ್ರೆ ನೋಡಿ, ದಿಢೀರಂತ ನಾನು 11 ಸಿನಿಮಾ ಮಾಡಿದ್ದೀನಿ, 25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಲಿದ್ದೀನಿ. ನಾನು ಆ್ಯಕ್ಟ್ರಾಗಿ ಒಂದು 150-160 ಸಿನಿಮಾ ಮಾಡಿದ್ದೀನಿ. ದಿಢೀರಂತ ಯಾರಾದರೂ ಹೇಳ್ತಾರಾ? ಒಂದು ಸಿನಿಮಾ ಮಾಡೋದು ಹೆಂಗೆ ಅಂತ ಗೊತ್ತಿಲ್ವಾ? ನಾವು ಯಾವತ್ತು ವಿ ಆರ್ ಪ್ರೊಫೆಷ್ನಲ್ಸ್. ದಿಢೀರಂತ ಯಾರಿಗೂ ಹೇಳಲ್ಲ. ನೋಡಿ, ಇದೊಂದನ್ನು ನಿಮಗೆ ಮೆಸೇಜ್ ಕಳಿಸ್ತೀನಿ ನೋಡಿ. ಇದು ನಾನು ಫಸ್ಟು ಮೇ ಕಳಿಸಿರೋದು. ಅವರ ಹೆಸರು ಅರ್ಚನಾ ಅಂತ, ನಾನು ಅವರ ಸಿಸ್ಟರ್ ಅಂತಲೇ ಕರಿತೀನಿ. ಐ ಸಿಸ್ಟರ್ ಪ್ಲಾನಿಂಗ್ ದ ರೀ-ರಿಲೀಸ್ ಆಫ್ ಅವರ್ ಫಿಲ್ಮ್ ಸಂಜು ವೆಡ್ಸ್ ಗೀತಾ 2 ವಿತ್ ದಿ ಆ್ಯಡೆಡ್ ಫುಟೇಜ್ ಆಫ್ 21 minutes ಆನ್ 23rd May. 23rd May ಪ್ಲ್ಯಾನ್ ಮಾಡಿದ್ವಿ ಫಸ್ಟು. ಆ ಮೆಸೇಜ್ ಇದು ಓದ್ತಾ ಇರೋದು ಆಲ್ ಓವರ್ ದ ವರ್ಲ್ಡ್.